ಸಂಘಕ್ಕೆ, ರೈತ ಪರ ಹೋರಾಟಕ್ಕೆ, ವಿದ್ಯಾರ್ಥಿ ಪರ ಹೋರಾಟಕ್ಕೆ, ಗ್ರಾಮೀಣ ಪ್ರದೇಶದ ರೈತ ಮಕ್ಕಳಿಗೆ ಬಾಯಿಗೆ ಮಣ್ಣು ಹಾಕುತ್ತಿರುವ ವಿಶ್ವವಿದ್ಯಾಲಯ ಹೇಳಿದಿಕ್ಕಾರ, ಖಾಸಗಿ ಕಾಲೇಜುಗಳ ಗುಲಾಮರಾಗಿರುವ ವಿವಿಗೆ ಹೇಳಿದಿಕ್ಕಾರ, ನಾವು ಕೇಳ್ತದೆ ಇಷ್ಟೇ. 280 ಕಾಲೇಜು ನಿಮ್ಮ ಅಂಡರ್ಟೇಕಿಂಗ್ ಬರ್ತದೆ. ಖಾಸಗಿ ಕಾಲೇಜುಗಳಲ್ಲಿ ರಿಸಲ್ಟ್ ಮಾತ್ರ ಐ ಬರ್ತದೆ. ಪ್ರತಿ ವರ್ಷ ಚಿನ್ನದ ಪದಕ ಅವ್ರಿಗೆ 80% ಹೋಗ್ತದೆ. ಆದರೆ ನಮ್ಮ ಬಾಯ್ಸ್ ಕಾಲೇಜುಗಳಲ್ಲಿ ಓದೋದಂಥ ಗೌರ್ಮೆಂಟ್ ಕಾಲೇಜುಗಳಲ್ಲಿ 20% 10% ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? 288 ಕಾಲೇಜು, ಅದರಲ್ಲಿ 16 ಗೌರ್ಮೆಂಟ್ ಕಾಲೇಜಸ್, 7 ರ್ಯಾಂಕ್ ಬಂದಿದೆ. ಪ್ರೊಫೆಷನಲ್ ಕಂಪೇರ್ ಮಾಡಿದ್ರೆ ಯಾರಿಗೆ ಜಾಸ್ತಿ ಬಂದಿದೆ? ಯಾರಿಗೆ ಜಾಸ್ತಿ ಬಂದಿದೆ? ಈಗ 288 ಕಾಲೇಜಲ್ಲಿ 17 ಕಾಲೇಜು ಗೌರ್ಮೆಂಟ್ ಕಾಲೇಜ್ಗೆ 7 ರ್ಯಾಂಕ್ ಬಂದಿದೆ. ಇನ್ನು ರಿಮೈನಿಂಗ್ ರ್ಯಾಂಕ್ಗಳೆಲ್ಲ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿದೆ. 26 ರ್ಯಾಂಕ್ ಅಲ್ಲಿ 17 ರ್ಯಾಂಕು, 7 ರ್ಯಾಂಕ್ ಗೌರ್ಮೆಂಟ್ ಕಾಲೇಜಿಗಿದೆ. ರಿಮೈನಿಂಗ್ ರ್ಯಾಂಕ್ಸ್ ಪ್ರೈವೇಟ್ ಕಾಲೇಜಸ್ ಇದೆ. 287ರಲ್ಲಿ 88ರಲ್ಲಿ 17 ಕಾಲೇಜ್ ಕಳೆದ್ರೆ ಇನ್ನು 260 ಚಿಲ್ಲರೆ ಕಾಲೇಜ್ಗೆ ಪ್ರಪೋರ್ಷನೇಟ್ ಆಗಿ ಕಂಪೇರ್ ಮಾಡಿದ್ರೆ ನಮ್ದು ಜಾಸ್ತಿ ಇದೆ ಗೌರ್ಮೆಂಟ್ ಕಾಲೇಜ್. ನೀವು ಹೆಂಗ್ ಕ್ಲೈಮ್ ಮಾಡ್ತಿದ್ರಿ? ಅಲ್ಲಿ ಏನು ಕ್ಲೈಮ್ ಮಾಡ್ತಾ? ಇವಾಗ ಬಾಯ್ಸ್ ಕಾಲೇಜಲ್ಲಿ 80% ಪೈಲರ್ 20% ಪಾಸ್ ಆಗ್ತಾ ಇರೋದಲ್ಲಿ ಬನ್ನಿ ನಾನು ಕೊಡಿಸ್ತೀನಿ. ಅಲ್ಲಿ ಒಂದು ಕ್ಲಾಸ್ಗಳು ಮಾಡಲ್ಲ, ಅಲ್ಲಿ ಹೋಗಿ ಯಾರು ಪರಿಶೀಲನೆ ಮಾಡಲ್ಲ, ಅಲ್ಲೇನು ಇದು ಮಾಡೋಕ್ಕಾಗಲ್ಲ. ಅವ್ರು ಆಟಿದ್ದೆ ಆಟ, ಓಡಿದ್ದೆ ಓಟ. ಕಾಲೇಜ್ ಅಂದಮೇಲೆ ಕತೆ ಗುಂಡಿ ಹೊಡೆಯಕ್ಕೆ ಬಂದಿಲ್ಲ ಸರ್. ಇಲ್ಲಿ ನೀವು ಆ ಥರ ಮಾತಾಡಬಾರ್ದು. ಅಲ್ಲಲ್ಲ, 165 ರೂಪಾಯಿ ಇಲ್ಲಿ ಇಂಟರ್ನೆಟ್ ಇದು ತಗೊಂತೀರಾ, ಇಂಟರ್ನೆಟ್ ಕೊಡ್ತಾ ಇದ್ದೀರಾ ಮಕ್ಕಳಿಗೆ, ಬಸ್ ಕೊಡ್ತಾ ಇದ್ದೀರಾ, ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀರಾ? ಕೇಳಿ ಇಲ್ಲಿ ಇವತ್ತು ಯಾಕೆ ಅಲ್ಲಲ್ಲ, ನೀವು ಕ್ವಶನ್ ಮಾಡಬಾರ್ದು ಅಂತೇಳಿ ನೀವು ಜೋರಲ್ಲಿ ನಾನು ಜೋರಲ್ಲಿ ಮಾತಾಡ್ಬೇಕಾಗ್ತದೆ. ಸಂಬಳ ತಗೊಂತಾರೋದು ಅಲ್ಲ, ಕೋಟಿ ಲಕ್ಷ ನಾನು ಸಂಬಳ ತಗೊಂತಾರೋದು. ಅಲ್ಲಲ್ಲ, ಅದನ್ನ ಮಾತ್ರ ಕೇಳ್ಕೊಡ್ದು. ವ್ಯಾಲ್ಯೂಯೇಷನ್ ಮಾಡೋದು, ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋದು, ಏನು ರಿಮೈನಿಂಗ್ ಏನಿದ್ರು ಕಾಲೇಜಲ್ಲಿ ಮಾಡೋದು. ಅಲ್ಲ ಸರ್, ನಾವು ಕೇಳ್ತೀನಿ ಅನ್ನೋ ಒಳಗಾಗಿ ನಿಮ್ಗೆ ಇದಾಗ್ತದೆ. ಬಟ್ ಏನ್ ಗೊತ್ತಾ, ವಿವಿಯಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಇದು ಪ್ರೈವೇಟ್ ಸ್ಕೂಲ್ಗಳು ಹೋಗಲ್ಲ. 3 ಜನ ವಿದ್ಯಾರ್ಥಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ತನಿಖೆ ಆಗ್ತಾ ಇದೆ. 3 ಜನ ಅಲ್ಲ, 300 ಜನ ಇದ್ದಾರೆ. 300 ಜನ ಇದ್ದಾರೆ. ಆ ಕಾಲೇಜಿನ ಯಾವ ಕಾಲೇಜ್ ಇದೆಯಾ ಆ ಕಾಲೇಜನ್ನ ಬರೀರಿ, ಪರವಾನಗಿ ರದ್ದು ಮಾಡಿ. ಒಂದ್ ಹೇಳ್ತೀನಿ ಕೇಳಿ ಸರ್, ಯೂನಿವರ್ಸಿಟಿ ಅವರು ಕ್ಲೀನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಬೀದಿಗೆ ಬರಕಿಲ್ಲ. ಮಾಡಿ ಬಡ ಮಕ್ಕಳು ಬಾಯಿಗೆ ಯಾಕೆ ಮಣ್ಣು ಹಾಕ್ತೀರಾ? ಅಲ್ಲ ಬಾಯಿ ಇವತ್ತು ಅಲ್ಲಲ್ಲ, ಒಂದ್ ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಡೂ ಇದೆ, ಅದನ್ನ ಫಲಿತಾಂಶ ಬಿಡ್ತಾ ಇಲ್ಲ. ಇವತ್ತು ಲಾಕ್ ಸೇರೋನು, ಡಿಗ್ರಿ ಸೇರೋನು, ಅವ್ನು ಎಲ್ಲಿಗೆ ಹೋಗ್ಬೇಕು? ಅಲ್ಲಲ್ಲ, ಎಲ್ಲಿಗೆ ಹೋಗ್ಬೇಕಿದೆ ಸರ್? ಈಗ ಅಲ್ಲ ಕೇಳಿ ಸರ್, ಸಮಸ್ಯೆ ಇದೆ, ಎಲ್ರಿಗೂ ಕೇಳ್ಬೇಕು. ನಾನು PhD ಯಲ್ಲಿ 70-30 ಯಾವ ಬೇಸಿಕ್ ಮೇಲೆ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡ್ತಾ ಇದೆ? ಅಲ್ಲಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಎಲ್ಲ ಮಾಡ್ಬೋದದ ಸರ್. ಪ್ರತಿಯೊಂದು ವಿಚಾರನು ಅಲ್ಲಲ್ಲ, ಒಂದ್ ಹೇಳ್ತೀನಿ ಕೇಳಿ. ರಿಜಿಸ್ಟ್ರೇಷನ್ ಏನಿದೆ, ಕುಲಪತಿಗಳೇನಿದೆ, ಕುಲಸಚಿವರೇನಿದೆ, ಎಲ್ಲ ಚೆನ್ನಾಗಿ ಗೊತ್ತು. ಸಮಸ್ಯೆ ಇರೋದನ್ನ ಸಮಸ್ಯೆ ಬಗೆಹರಿಸಿ ನೋಡಿ ಸರ್. ಒಂದ್ ಹೇಳ್ತೀನಿ ಕೇಳಿ, ನಾವು ಕೇಳ್ತಾರ ಒಂದೇ ಮಾತೆ. ತಿಪ್ಪೇಸ್ವಾಮಣ್ಣವ್ರೆ, ನಾವು ಕೇಳೋ ಅರ್ಥ ಮಾಡಿ ಸರ್. 5 ವರ್ಷ ಕೇಳೋದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು. 5 ವರ್ಷ ಆಗಿದೆ, ಮಧ್ಯದಲ್ಲಿ ಏನಾದ್ರು ಆದ್ರೆ ಹೊಣೆ ನಿಮ್ದೇ ಆಗುತ್ತೆ. ಇದು ಮೊದಲನೇದಾಗಬೇಕು. ಲ್ಯಾಪ್ಟಾಪ್ ಕೊಡ್ಬೇಕು, ಎಲ್ಲ ಮಕ್ಕಳಿಗೂ ಕೊಡ್ಬೇಕು. ಏನ್ ಕೆಲವು ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೀರಾ? ಎಲ್ಲ ಮಕ್ಕಳಿಗೂ ಕೊಡ್ಬೇಕು. ಏನ್ 121 ರೂಪಾಯಿ ಏನ್ ಕಟ್ಸ್ಕೊಂಡು ನೀವು ಇಂಟರ್ನೆಟ್ ಅಂತ ಹೇಳ್ತಾ ಇದ್ದೀರಾ? 160, 121 ಏನೋ ಕಟ್ಸ್ಕೊಂಡು ಅದು ಎಲ್ಲ ಮಕ್ಕಳಿಗೂ ಸಿಗಬೇಕು. ನೀವು ಕಟ್ಸ್ಕೊಂಡು ಏನ್ ಫೀಸ್ ಕಟ್ಸ್ಕೊಳ್ತೀರಾ, ಅದು ಏನ್ ಕಟ್ಸ್ಕೊಳ್ತಾ ಇದೀರೋ ಅದ್ರ ಉಪಯೋಗ ಎಲ್ಲ ಮಕ್ಕಳಿಗೂ ಆಗ್ಬೇಕು. ಫೀಸ್ ಕಟ್ಸ್ಕೊಂಡ ನಾವು ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಅನ್ನಂಗೆ ಆಗ್ಬಾರ್ದು. ಮತ್ತೆ ಈಗೇನು ಎಲ್ಲ ನಾನು ಪ್ರಿಂಟ್ ತಗೊಡ್ತೀನಿ, ಪ್ರಿಂಟ್ ಬಂದಿಲ್ಲ ತಗೊಡ್ತೀನಿ, ಸರಿನಾ? ಮತ್ತೆ ಇನ್ನೊಂದು, ಇಲ್ಲಿ ಸೆಲ್ SC ST ಸೆಲ್ಗಳಂತೆಲ್ಲ ಓಪನ್ ಆಗಿದೆ. ಅದು ಮಕ್ಕಳು
ಮಕ್ಕಳಿಗೆ ಮಾಹಿತಿ ಇಲ್ಲ. ಮಕ್ಕಳಿಗೆ ಯಾವ್ದಾದಂಥ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ನೀವು ಸೆಲ್ ಅಂತ ಓಪನ್ ಮಾಡಿದ್ರೆ ಆ ಸೆಲ್ ಇದುವರೆಗೂ ಉಪಯೋಗಕ್ಕೆ ಬಂದಿಲ್ಲ. ಅದೇ ರೀತಿಯಲ್ಲಿ ವುಮೆನ್ ಸೆಲ್ ಆಗಬೇಕು, ಬೇರೆ ಬೇರೆ ಸೆಲ್ಗಳೆಲ್ಲ ಇಲ್ಲೇನು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಅಂಡರಲ್ಲಿ ಏನು ಬರುತ್ತೋ ಎಲ್ಲ ಸೆಲ್ಗಳು ಇಲ್ಲಿ ಓಪನ್ ಆಗಬೇಕು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಸರಿನಾ ಸರ್? ಮತ್ತೆ ನೇರವಾಗಿ ಇನ್ನೊಂದು ಆರೋಪ ಏನಂತಂದ್ರೆ, ಹ್ಯಾಕ್ ಆದ್ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹ್ಯಾಕ್ ಆಗೋದಕ್ಕೆ ಮುಂಚೆ ಯಾಕೆ ಕೊಡ್ಲಿಲ್ಲ, ಯಾಕೆ ನೀವು ನೋಡ್ಕೊಳ್ಳಿಲ್ಲ? ಲಾಸ್ಟ್ ಇಯರ್ ಕೂಡ ಡೊಮಿನಿಕ್ ಸರ್ ಇದ್ದಾಗ ದೊಡ್ಡ ಹೋರಾಟ ಆಯ್ತು ಇಲ್ಲಿ, ದೊಡ್ಡ ಇದಾಯ್ತು, ಸ್ಟೂಡೆಂಟ್ಸ್ಗೆ ಎಲ್ಲರನ್ನು ಫೈಲ್ ಮಾಡಿದ್ದೀರಾ ಅನ್ನೋ ಒಂದು ಇಶ್ಯೂ ಮೇಲೆ ಅಲ್ವಾ? ಆ ಸಮಸ್ಯೆನ ಅವಾಗಲೇ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ನೀವು? ಮತ್ತೆ ಇನ್ನೊಂದು ವರ್ಷ ಯಾಕೆ ಬಂದ್ರೆ? ಅದು ಹ್ಯಾಕ್ ಆದ್ಮೇಲೆ ಎಲ್ಲೋ ಸಮಸ್ಯೆ ಆಗಿ ಎಲ್ಲೆಲ್ಲ ಸ್ಟೂಡೆಂಟ್ಸ್ ಹಿಡ್ಕೊಟ್ಟಾಗ ನೀವು ಎಚ್ಚೆತ್ಕೊಂಡ್ರಿ ವಿನ ಇದು ನಿಮ್ಮ ನಿರ್ಲಕ್ಷ್ಯತೆ ಅಲ್ವಾ? ಯೂನಿವರ್ಸಿಟಿ ನಿರ್ಲಕ್ಷ್ಯತೆ ಅಲ್ವಾ? ಹಂಗಾರೆ ಯೂನಿವರ್ಸಿಟಿ ಫುಲ್ ಫೇಲ್ ಆಗಿದೆ ಇದರಲ್ಲಿ. ಈಗ ಆಯಿತು, ನಮ್ಮ ಸಮಸ್ಯೆ ಏನಿದೆಯಾ ಕೂಲಂಕುಷವಾಗಿ ಇದು ಮಾಡ್ತಿದ್ವಿ. ಇಲ್ಲಿ ಪರ ವಿರೋಧ ಅನ್ನೋದಿಂದಲ್ಲ. ಅಲ್ಲಲ್ಲ, ಒಂದು ಹೇಳ್ತೀನಿ, ಇಲ್ಲಿ ಏನೇ ಚರ್ಚೆ ಆಗಲಿ ಆರೋಗ್ಯಕರವಾಗಿರಬೇಕು. ಈಗ ನೀವು ಹೇಳಿದ್ರಿ ಎಲ್ಲ ಸಮ್ಮದು ಬಿಟ್ಟಿದ್ದೀರಾ ಅಂತ. ಎಕ್ಸಾಂಪಲ್ಲು ಎಲ್ಲ ಕಾಲೇಜಿಗೆ ಬೇಕಾದ್ರೆ ನೀವು ಕರೆಸಿ ಮಾತಾಡ್ಕೊಳ್ಳಿ, ಸ್ಟೂಡೆಂಟ್ಸ್ನ ಕೇಳಿ. ಇಲ್ಲ ನೀವು ನಮಗೆ ಸ್ಟೂಡೆಂಟ್ಸ್ ಕರ್ಕೊಂಬನ್ನಿ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ನ ಕರ್ಕೊಂಬರ್ತೀವಿ. ಈಗ ಎಲ್ಲ ಮಕ್ಕಳಿಗೂ 4ನೇ ತಾರೀಕು ಮತ್ತೆ 17ನೇ ತಾರೀಕು ಈ ತರ ಎಕ್ಸಾಮ್ಸ್ ಲಾಸ್ಟ್ ಡೇಟ್ ಇದೆ. ಸಿಕ್ಕಿದೆ ಮಕ್ಕಳಿಗೆ, MSc-ಗೆ, M.Com-ಗೆ, LLB-ಗೆ ಎಲ್ಲದಕ್ಕೂ ಸೀಟಿಂಗ್ ಸಿಕ್ಕಿದೆ. ಅವರು ರಿಸಲ್ಟ್ ವೇಟ್ ಮಾಡ್ಕೊಂಡು ನೀವು ಓಲ್ಡ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಮತ್ತೆ ನೀವು ಈಗ ಬಿಡ್ಲಿಲ್ಲ ಅಂದ್ರೆ ಅವ್ರ ಸೀಟ್ ಬೇರೆಯವ್ರಿಗಾಗುತ್ತೆ. ಇರಮ್ಮ, ಒಂದು ನಿಮಿಷ ಇರಮ್ಮ. ಈಗ ನೋಡಿ ಸರ್, ಇದು ವಾದ ವಿವಾದ ಅಲ್ಲ. ವಿ ಉಳಿಬೇಕು, ಬಡ ಮಕ್ಕಳ ಭವಿಷ್ಯ ಉಳಿಬೇಕು. 180 ಕಾಲೇಜು 188 ಕಾಲೇಜು ಏನು ಬರ್ತಾ ಇದೆಯೋ ಈ ಥರ ಏನಾಗಿದೆ? ಯಾಕೆ ಅಲ್ಲಲ್ಲ, ಒಂದು ಹೇಳ್ತೀನಿ ಕೇಳಿ. ನೀವು ಎಕ್ಸಾಮ್ ರಿಜಿಸ್ಟ್ರೇಷನ್ ಇದಕ್ಕೋಸ್ಕರ ಒಂದು ಟೋಟಲ್ ನೀವು 3 ಜನ ಕುಲಪತಿಗಳೆಲ್ಲ DC ಅವರ ಚರ್ಚೆ ಮಾಡ್ತೀರೋ, SP ಸಾಹೇಬ್ರ ಹತ್ರ ಚರ್ಚೆ ಮಾಡ್ತೀರೋ, ಚರ್ಚೆ ಮಾಡಿ ಎಲ್ಲ ಕಾಲೇಜುಗಳಿಗೂ ನೋಟಿಸ್ ಇಶ್ಯೂ ಆಗಬೇಕು. ಎಲ್ಲ ಕಾಲೇಜುಗಳಿಗೂ ನೋಟಿಸ್ ಇಶ್ಯೂ. ಮತ್ತೆ ಏನಾದರೂ ಇದು ಮರುಕಳಿಸಿ ವಿದ್ಯಾರ್ಥಿಗಳಿಗೇನು ತೊಂದರೆ ಆದರೆ ಆ ಪರವಾನಿಗೆ ರದ್ದು ಮಾಡೋಂಥ ಒಂದು ಇದು ನಿಮಗೆ ಅಧಿಕಾರ ನಿಮಗಿರಬೇಕಿಲ್ಲಿ. 3 ಜನ ಏನು ಕುಲಪತಿಗಳು ಕುಲಸಚಿವರು ಏನಿದ್ದೀರಾ ಅದಕ್ಕಿರಬೇಕು. ಪದೇ ಈ ಥರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ PSI ಹಗರಣದಿಂದ ಬರ್ತಾನೇ ಇದೆ ಹಗರಣಗಳು. KPSI ಹಗರಣ ಆಯಿತು, PSI ಹಗರಣ ಆಯಿತು, ಏನು ಸರ್, ಎಲ್ಲ ಹಗರಣ ಆಯಿತು. ಪ್ರತಿ ಸರಿ ಎಕ್ಸಾಮ್ಗಳು ಹಗರಣ ಆಗೋವಾಗ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂದರೆ ಮತ್ತೆ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಧಕ್ಕೆ ಆಗ್ತದೆ. ಅವರೇನೋ ನಂಬಿರೋವಂಥ ಆ ಕುಟುಂಬಗಳು ಬೀದಿ ಪಾಲಾಗ್ತದೆ. ದಯವಿಟ್ಟು ಏನಿದೆಯೋ ಅದನ್ನು, ಯಾಕಂದರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶ ಒಂದೇ ನಮ್ಮ ಕ್ವಶನ್ನು, ನಾವು ನಮ್ಮ ಮಕ್ಕಳನ್ನು ಯಾವ ಸ್ಕೂಲಿಗೆ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋ ಒಂದು ಯಕ್ಷ ಪ್ರಶ್ನೆ ಬರ್ತದೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸ್ತೀರ ಅನ್ನೋ ಒಂದು ಇದರಿಂದ. ರೈತನ ಮಗ ಈ ವಿದ್ಯಾರ್ಥಿಗಳ, ಈ ಭಾಗದ ವಿದ್ಯಾರ್ಥಿಗಳ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ರೈತರ ಮಕ್ಕಳು. ಸೊ ಅವರ ಹಿತದೃಷ್ಟಿ ಕಾಯೋದು ಅವರೊಬ್ಬರದೇ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಹಿತದೃಷ್ಟಿ ಕಾಯೋದು ನಮ್ಮ ವಿಶ್ವವಿದ್ಯಾಲಯದ ಆದ್ಯ ಕರ್ತವ್ಯ. ಈಗ ಅವ್ರು ಹೇಳಿದ ಹಾಗೆ ನಮ್ಮ ಯೂನಿವರ್ಸಿಟಿಯ ಕ್ಯಾಲೆಂಡರ್ ಆಫ್ ಇವೆಂಟ್ಸು ಮತ್ತು ಬೆಂಗಳೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ಗೂ 1 ತಿಂಗಳ ಡಿಫ್ರೆನ್ಸ್ ಇದೆ. ಯಾಕಂದರೆ ಈ ಕೋವಿಡ್ ಆದಮೇಲೆ ಸೆಮಿಸ್ಟರ್ಗಳು ವೇರಿಯೇಷನ್ ಆದಮೇಲೆ ಏರುಪೇರಾಗಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏರುಪೇರಾಗಿ ನಮ್ಮ ಎಕ್ಸಾಮ್ ಶುರುವಾದಾಗ ಅವ್ರದ್ದು ರಿಸಲ್ಟ್ ಬಂದಿರುತ್ತೆ. ಮತ್ತು ನಾವು ಎಕ್ಸಾಮ್ ಶುರು ಮಾಡಿ ಪೇಪರ್ ಕಲೆಕ್ಟ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಅವ್ರು ರಿಸಲ್ಟ್ ಪ್ರೊಸೆಸ್ ಮಾಡೋಕ್ಕೆ ಸಮಯ ಹಿಡಿಯುತ್ತೆ. ಆದರೂ ಇಷ್ಟು ಮಧ್ಯೆ 6ನೇ ಸೆಮಿಸ್ಟರ್ ರಿಸಲ್ಟ್ ನಾವು ಬೇಗ ಕೊಡಬೇಕಂತೇಳಿ ಆದ್ಯತೆ ಮೇರೆಗೆ 6ನೇ ಸೆಮಿಸ್ಟರ್ ರಿಸಲ್ಟ್ನ ಎಲ್ಲ ಕೊಟ್ಟಿದ್ದೀವಿ. ರಿವ್ಯಾಲ್ಯೂಷನ್ ರಿಸಲ್ಟನ್ನು ಕೊಟ್ಟಿದ್ದೀವಿ 6 ಸೆಮಿಸ್ಟರ್ದು. ಈಗ ಇಲ್ಲಿ ಸಮಸ್ಯೆ ಅವ್ರು ಹೇಳ್ತಿರೋದು ಏನಂದರೆ, ಇಂದಿನ ಸೆಮಿಸ್ಟರ್ಗಳಲ್ಲಿ ಮಕ್ಕಳು ಫೇಲ್ ಆಗಿ ಅವರ ರಿಸಲ್ಟ್ಗಳನ್ನ ವಿತ್ಹೆಲ್ಡ್ ಮಾಡಿದಾರೆ, ತಡೆ ಇಡಲಾಗುತ್ತೆ ಅಂತ ಅವರು ಆರೋಪ ಮಾಡ್ತಾರೆ. ತಡೆ ಇಡಲಾಗಿಲ್ಲ, ಇದು ಅಂಡರ್ ಪ್ರಾಸೆಸ್. ವ್ಯಾಲ್ಯೂಷನ್ ಅಂಡರ್ ಪ್ರಾಸೆಸ್ ಇರುತ್ತೆ. ಒಂದು ಸಾರಿಗೆ ನಮ್ಮಲ್ಲಿ 10 ಲಕ್ಷ ಪೇಪರ್ಗಳು ಬರುತ್ತೆ. ಇದನ್ನು ಪ್ರೊಸೆಸ್ ಮಾಡೋಕ್ಕೆ ಮಿನಿಮಮ್ಮು ನಾವು ಮ್ಯಾನ್ಯುವಲ್ ಮಾಡ್ತಾ ಇರೋದ್ರಿಂದ 2 ತಿಂಗಳ ಕಾಲಾವಧಿಗೆ ಬೇಕಾಗುತ್ತೆ. ಬಟ್ ಎಕ್ಸಾಮ್ ಆಗಿ ನಮಗಿನ್ನೂ 1 ತಿಂಗಳು ಕೂಡ ಆಗಿಲ್ಲ. ಹಾಗಾಗಿ ಇಷ್ಟೆಲ್ಲ ಡಿಫಿಕಲ್ಟೀಸ್ ಮಧ್ಯೆ ನಾವು ರಿಸಲ್ಟ್ನ 6 ಸೆಮಿಸ್ಟರ್ ಕೊಟ್ಬಿಟ್ಟು ಎಲ್ಲ ಮಕ್ಕಳಿಗೆ ಅಡ್ಮಿಷನ್ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ವಿ. ಇಲ್ಲಿ ತೊಂದರೆ ಆಗಿರೋದು ಯಾರಿಗೆ ಅಂದರೆ ಅರಿಯರ್ಸ್ ಮಕ್ಕಳಿಗೆ, ಅಂದರೆ ಫೇಲ್ ಆದ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಅದನ್ನ ಒಪ್ಕೊಳ್ತೀವಿ ನಾವು. ಬಟ್ ಅವ್ರಿಗೂ ಎಷ್ಟು ಸಾಧ್ಯನೋ ಅಷ್ಟು ಬೇಗ ರಿಸಲ್ಟ್ ಕೊಟ್ಟಾಗಿದೆ ಆಲ್ರೆಡಿ. ಯಾರಾದರೂ ಸಮಸ್ಯೆಗಳಿದೆ, ಟೆಕ್ನಿಕಲ್ ಎರರ್ ಆಗಿರ್ಬೋದು, UCMS ಸಮಸ್ಯೆಗಳಾಗಿದ್ದು, ಅಂಥ ಸಮಸ್ಯೆಗಳಿದ್ದರೆ ಅವ್ರಿಗೂ ಅವ್ರದ್ದು ಸೂಕ್ತ ದಾಖಲಾತಿಗಳು ಬಂದರೆ ನಮ್ಮ ಯೂನಿವರ್ಸಿಟಿಗೆ ನಾವು ಅವ್ರದ್ದು ಎಲ್ಲ ಸಮಸ್ಯೆಗಳನ್ನು ಆದ್ಯತೆ ಮೇರೆಗೆ
ಮುಗಿಸ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್. ಮೂಲಭೂತ ಸೌಕರ್ಯ ಬಗ್ಗೆ ಎಸ್ ಹೌದು. ಈಗ ಇದು ನಮ್ಮ ಯೂನಿವರ್ಸಿಟಿ ಇದು ಟೆಂಪ್ರರಿ ಬಿಲ್ಡಿಂಗ್ ಇದು. ನಾವು ಇದು ಬಾಡಿಗೆ ಬಿಲ್ಡಿಂಗಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮದು ಹೊಸ ಯೂನಿವರ್ಸಿಟಿ ಈ ಎಚ್ ಕ್ರಾಸ್ ಅಮರಾವತಿಯಲ್ಲಿ ಬರ್ತಾ ಇದೆ. ಅಲ್ಲಿ ಬಂದಾಗ ಅಲ್ಲಿಗೆ ಏನೇನು ಸೂಕ್ತ ವ್ಯವಸ್ಥೆ ಈಗ ಇಲ್ಲಿ ಕೊಟ್ಟರು ವೇಸ್ಟು. ನಾವು ಮೂಲಭೂತ ವ್ಯವಸ್ಥೆ ಮಾಡಿಸಿದ್ರು ಮುಂದಿನ ದಿನಗಳಲ್ಲಿ ಈಗ ಈ ಸೆಮಿಸ್ಟರ್ ಆಗಿರ್ಬೋದು, ಮುಂದಿನ ಸೆಮಿಸ್ಟರ್ ಆಗಿರ್ಬೋದು ನಾವು ಶಿಫ್ಟ್ ಆಗ್ತಾ ಇದ್ದೀವಿ. ಆದಾಗ ಈ ಮಾಡಿರೋ ವ್ಯವಸ್ಥೆಗಳೆಲ್ಲ ವೇಸ್ಟ್ ಆಗೋಗ್ತದೆ, ಆಯಿತಾ. ಹಾಗಾಗಿ ಈಗ ಸದ್ಯಕ್ಕೆ ಏನಂದರೆ ಈ ಮೇನ್ ರೋಡ್ ಇರೋದ್ರಿಂದ ಯೂನಿವರ್ಸಿಟಿ ಸಾಕಷ್ಟು ಬಸ್ಗಳು ಕನ್ವೆಂಟ್ ಇದೆ. ಮೇನ್ ರೋಡಿಂದ ಒಂದು 500 ಮೀಟ್ರ್ ಒಳಗಿರ್ಬೋದು ನಮ್ಮ ಯೂನಿವರ್ಸಿಟಿ. ಹಾಗಾಗಿ ಇವಾಗ ಸದ್ಯಕ್ಕೆ ಈ ಬಸ್ ವ್ಯವಸ್ಥೆಗಳ ಅವಶ್ಯಕತೆ ಇಲ್ಲದೇ ಇರೋದು ಮನಗಂಡು ಯೂನಿವರ್ಸಿಟಿ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ಕ್ಯಾಂಪಸ್ ಬಂದಮೇಲೆ ಅಲ್ಲಿಗೆ ಏನೇನು ಸೂಕ್ತ ವ್ಯವಸ್ಥೆಗಳು ಬೇಕು, ಹಾಸ್ಟೆಲ್ ಬೇಕು, ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಏನೇನು ನಮ್ಮ ರೈತ ಸಂಘ ಸದಸ್ಯರು ನಮ್ಮ ಅಣ್ಣ ತಮ್ಮಗಳು ಏನೇನು ಸಂಪಾದನೆ ಮಾಡಿದ್ರಲ್ವಾ, ಮಕ್ಕಳಿಗೆ ಬಸ್ ವ್ಯವಸ್ಥೆಗಳಿರ್ಬೋದು, ಹೆಣ್ಮಕ್ಳಿಗೆ ಶೌಚಾಲಯಗಳಾಗಿರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳು ಅಲ್ಲಿ ನಮ್ಮಲ್ಲಿ ಹೊಸ ಯೂನಿವರ್ಸಿಟಿಲಿ ಬರ್ತಾ ಇದೆ. ಇನ್ನು 1 ವರ್ಷದಲ್ಲಿ ಬರೋ ಸಾಧ್ಯತೆಗಳು ಬೇಕಾದ್ರೆ ಆಲ್ರೆಡಿ ನಾವು ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿ ನಡೀತಾ ಇದೆ ಅನ್ನೋದ್ರಿಂದ ಮುಂದಿನ ದಿನಗಳಲ್ಲಿ 1 ವರ್ಷದಲ್ಲಿ ಹೊಸ ವಿಶ್ವವಿದ್ಯಾಲಯ ಹೊಸ ಕ್ಯಾಂಪಸ್ಸಲ್ಲಿ ಕಾರ್ಯಾರಂಭ ಮಾಡುತ್ತೆ. ಈಗ 3 ಮಕ್ಕಳು ಯಾರೋ ತನಿಖೆ ಕೊಟ್ಟಿದ್ದಾರೆ. ಮಕ್ಕಳಲ್ಲ, ಅವರು 2 ಟ್ರಸ್ಟಿಗಳು, ಒಬ್ಬ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಈ ಟ್ರಸ್ಟಿಗಳು ನಮಗೆ ಸಂಪರ್ಕ ಮಾಡಿ ನಾವು ಪಾಸ್ ಮಾಡಿಸ್ಕೊಡಿ ಅಂತ ಕೇಳಿದಾಗ ಅವ್ರನ್ನ ವಿದ್ಯಾರ್ಥಿಗಳು ಹಿಡಿದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿರೋ ಮಾಹಿತಿ ನಮ್ಮ ಹತ್ರ ಇದೆ. ಅದಾದಮೇಲೆ ನಾವು ನಮಗೆ ಗಮನಕ್ಕೆ ಬಂತು ಈ USMS ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಾನೇ 20ನೇ ತಾರೀಕು ನಮಗೆ ಮಾಹಿತಿ ಸಿಕ್ಕ ತಕ್ಷಣ ಕಂಪ್ಲೇಂಟ್ ಕೊಟ್ಟೆ. ಅವತ್ತೇ ಅವರು 2ನೇ ದಿವಸಕ್ಕೆ ಅವ್ರು ಅರೆಸ್ಟ್ ಮಾಡಿದರು ಯಾರನ್ನ ಅಕ್ಯೂಸ್ನ. ಅವನು ಒಪ್ಕೊಂಡ, ನಾನು ಈ USMS ಹ್ಯಾಕ್ ಮಾಡಿದ್ದೀನಿ, ಇಷ್ಟು ಜನದ್ದು ಡಾಟಾಗಳನ್ನ ನಾವು ಕೆಲವೊಂದು ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪೊಲೀಸ್ನವರು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮಗೆ. ಅದನ್ನ ನೀವು ರೆಫರ್ ಮಾಡ್ಬೋದು.